ಆದ್ರಿಂದ ನಿಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ನಾವು ಸುಸ್ವಾಗತ ಬಯಸ್ತೇವೆ. ಈ ಗಳಿಗೆಗಾಗಿ ಈ ಒಂದು ಸೆಕೆಂಡ್ ಸ್ಟೇಜ್ ನಲ್ಲಿ ಇರುವಂತ ಎಲ್ಲ ನಾಯಕರು ಸೇರಿ ಎಲ್ಲ ಕುಟುಂಬದಲ್ಲಿ ವಿಶ್ವಾಸಿಗಳು ಸೇರಿ ಈ 3 ದಿನ ಈ ಒಂದು ಪ್ರಕಟಣೆಯ ಪುಸ್ತಕದ ಅಧ್ಯಯನ ಮೇರೆಗೆ ಪ್ರವಾದನೆ ವಾಕ್ಯಗಳನ್ನು ಕೇಳಿಸಿಕೊಳ್ಳಬೇಕು ಅನ್ನುವಂತ ಒಂದು ತೀರ್ಮಾನ ಅವರಿಗೆ ನೀನು ಕೊಟ್ಟಿದ್ದೆ ಸ್ವಾಮಿ. ನಿನ್ನ ನಡೆಸುವಿಕೆಲ್ಲದೆ ಹೋದರೆ, ನಿನ್ನ ಅಪ್ಪಣೆ ಇಲ್ಲದೆ ಹೋದರೆ, ಪರಿಶುದ್ಧಾತ್ಮ ದೇವರೇ ನಿನ್ನ ಸಾಯಿಲ್ಲದೆ ಹೋದರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಪಾದ್ರಿ ಏನ್ ಮಾಡ್ತೀವಿ, ದೂರ ಹೋಗ್ತೇವೆ. ಇವತ್ತು ಕ್ರೈಸ್ತರಿಗೆ ನಾನೊಂದು ಎಚ್ಚರಿಕೆ ಮಾತು ಹೇಳ್ತೇನೆ, ಬೇರೆ ಕಷ್ಟಗಳು ನಿಮ್ ಒಳ್ಳೇದಕ್ಕೋಸ್ಕರ ಬರ್ತವೆ. ಅಲ್ಲೂಯ್ಯ, ಕಷ್ಟಗಳು ಒಳ್ಳೇದಕ್ಕೋಸ್ಕರವೇ. ಬೈಬಲ್ ವಾಕ್ಯ ಬಹಳ ಸ್ಪಷ್ಟವಾಗ್ತದೆ. ಯಾವಾಗಲೂ ಪತ್ಮೋಸ್ ದ್ವೀಪಕ್ಕೆ ಹೋಗದೇ ಇದ್ರೆ ನಮಗೆ ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು ಆತನು ಪಾಲಿಸುವ ಹಿಂದೂ ಆಗಿದ್ದೇವೆ. ದೇವರೇ, ನಿನ್ನ 2ನೇ ಬರೋಣ ಸಮೀಪವಾಗ್ತಾ ಇದೆ. ಆ 2ನೇ ಬರೋಣಕ್ಕಾಗಿ ನಾವೆಲ್ಲರೂ ಸಿದ್ಧರಾಗಲಿಕ್ಕಾಗಿ ಸಹಾಯ ಮಾಡು. ತಂದೆಯ ದೇವರೇ, ಪ್ರವಾದಿಯಾದ ಪ್ರಾಫೆಸಿ ಅಂದ್ರೆ ಹಿಸ್ಟ್ರಿ ರಿಟರ್ನ್ ಇನ್ ಅಡ್ವಾನ್ಸ್. ಯಾರು ದೇವರಿಗೆ ವಿರುದ್ಧವಾಗಿ ನಿಂತುಕೊಳ್ತಾರೋ, ದೇವರಿಗೆ ವಿರುದ್ಧವಾಗಿ ಮಾತಾಡ್ತಾರೋ, ಮತ್ತು ಯಾರು ಧರ್ಮ ವಿಧಿಗಳನ್ನು ಬದಲಾಯಿಸ್ತಾರೋ, ಆಜ್ಞೆಗಳನ್ನು ಬದಲಾಯಿಸ್ತಾರೋ, ಅವ್ರ ಕೈಯಲ್ಲಿ ಈ ಲೋಕ ಇರ್ತದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸ್ತದೆ. ಕರ್ಕೊಂಡು ಬರ್ತೀರಿ, ಕೈ ಅವರು
ಅವನಿಗೆ ಪಬ್ಲಿಕ್ ಕವರ್ ಮಾಡೋದು ನಿನಗೆ ಸ್ತೋತ್ರಪ್ಪ. ನಿನ್ನಲ್ಲಿ ಐಶ್ವರ್ಯ ಇದೆ, ನಿನ್ನಲ್ಲಿ ಆರೋಗ್ಯ ಇದೆ, ನಿನ್ನಲ್ಲಿ ಶಾಂತಿ ಸಮಾಧಾನ ಇದೆ, ನಿನ್ನಲ್ಲಿ ಪಾಪ ಪರಿಹಾರ ಇದೆ ಕರ್ತನೆ. ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ. ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವತ್ತು 3ನೇ ದಿನದಲ್ಲಿ ಸೂರ್ಯ ಧರಿಸಿದ ಸ್ತ್ರೀ ಅವರ ವಿಷಯದಲ್ಲಿ ಸ್ಫುಟವಾಗಿ ನಮಗೆ ಅವರು ದೇವರ ವಾಕ್ಯವನ್ನು ತಿಳಿಸಿಕೊಟ್ಟಿದ್ದಾರೆ. ಬಂದಂಥ ನಿಮ್ಮೆಲ್ಲರಿಗೆ ಈ ಒಂದು ವಾಕ್ಯವನ್ನು ನಿಮಗೆ ತೃಪ್ತಿ ತಂದಿರಬಹುದು ಅಂತೇಳಿ ನಾನು ನಂಬುತ್ತೇನೆ. ಇವಾಗ ನಾವು ಅವರಿಗೆ ಈ ವಾಕ್ಯಗಳನ್ನು ಸರಿಯಾದ ರೀತಿಯಲ್ಲಿ ಮನದಟ್ಟುವಂಥ ರೀತಿಯಲ್ಲಿ ನಮಗೆ ತಿಳಿಸಿದ್ದಕ್ಕಾಗಿ ನಮ್ಮ MD ಸರ್ ಅವರಿಗೆ ನಾನು ತುಂಬ ಹೃದಯದಿಂದ ವಂದನೆ ಸಲ್ಲಿಸ್ತೇನೆ ಮತ್ತು ಥ್ಯಾಂಕ್ಸ್ ಹೇಳ್ತೇನೆ. ಅವರು ಬಹಳ ಉತ್ತಮವಾದ ರೀತಿಯಲ್ಲಿ ನಮಗೆ ತಿಳಿಸಿದ್ದಾರೆ. ಈ 3 ದಿನಗಳಲ್ಲಿ ನಮ್ಮ ಕಾಲನಿ ಮೇಲೆ ಒಂದು ಒಳ್ಳೆಯ ಬೆಂಕಿಯ ಮಳೆ ಹಾಗೆ ಮಳೆ ಬರ್ತದೆ ಆ ಥರ ರೀತಿಯಲ್ಲಿ ನಮಗೆ ವಾಕ್ಯ ಹೇಳಿದ್ದಾರೆ. ನಮ್ಮ ಕಾಲನಿ ಬಹಳ ಕೆಟ್ಟೋಗಿದೆ. ನಮ್ಮ ಕಾಲನಿ ಯೋನಸ್ಥರು ಒಬ್ಬರು ಬರ್ತಾರೆ. ಮೊದಲನೇ ದಿನ ಪ್ರಾರ್ಥನೆಗೆ ಬಂದಾಗ ಎಲ್ಲರೂ ಬಾಗಿಲು ಮುಚ್ಕೊಂಡು ಹಿಂಗೆ ಅಣಿಕೆ ನೋಡ್ತಾ ಇದ್ದಾರೆ. ನನಗೆ ಬಹಳ ಸಿಟ್ಟು ಬಂತು. ನೋಡ್ರಿ, ನಿಮ್ಮ ಮನೆಗೆ ಈ ವರ್ಷ ಪ್ರಕಟಣೆ ಬಂದಿದೆ, ನಿಮ್ಮ ಬಾಗಿಲಿಗೆ ಈ ವರ್ಷ ಪ್ರಕಟಣೆ ಬಂದಿದೆ. ಯಾರು ಬಾಗಿಲು ತೇರು ಬರ್ತೀರೋ ಅವರಿಗೆ ಆಶೀರ್ವಾದ ಬರ್ತದೆ. ಅದನ್ನ ಅನೇಕ ಮಕ್ಕಳು
ಆತ್ಮದ ಲಾಭ ಪಡ್ಕೊಂಡು ಹೋಗುವಂತೆ ನೀನು ಕೃಪೆ ಮಾಡೋದಕ್ಕಾಗಿ ಸ್ತೋತ್ರ. ಇದರ ನಿಮಿತ್ತವಾಗಿ ತನ್ನ ಮನ ಧನಗಳಿಂದ ದೇವರೇ, ಆ ವಾಕ್ಯಗಳನ್ನು ಕೇಳುವಂತ, ಗ್ರಹಿಸುವಂತ, ತಿಳಿದುಕೊಳ್ಳುವಂತ ಅರ್ಹತೆ ನಮಗಿಲ್ಲ. ಆದರೆ ನಿನ್ನ ಕೃಪೆಯಿಂದ ಅವುಗಳನ್ನು ನಮಗೆ ದಯಪಾಲಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇದಕ್ಕಾಗಿ ವ್ಯವಸ್ಥೆ ಮಾಡಿದಂತ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸ್ತೇನೆ.